ದರ್ಶಮಣ ನಮಸ್ತೆ. ನಮಸ್ತೆ. ದರ್ಶಮಣ ಕಾಟ್ಯಾರ ಇವತ್ತಿಗೆ 50 ಡೇಸ್ ಆಗಿದೆ. ನೀವು ಆಸ್ ರಾಕ್ಲೈನ್ ಸರ್ ಮ್ಯಾನೇಜರ್ ಆಗಿ ನಿಮಗೆ ಎಷ್ಟು ಖುಷಿ ಆಗ್ತದೆ? ಪ್ಲಸ್ ಈ ಥಿಯೇಟರ್ ವಿಶೇಷತೆ ನಿಮಗೆ ಗೊತ್ತು, ಪ್ಲಸ್ ಈ ಕಾಟ್ಯಾರ ಸಿನಿಮಾದಲ್ಲಿ ನೀವು ಕೂಡ ಆ್ಯಕ್ಟ್ ಮಾಡಿದ್ದೀರಿ. ಇಲ್ಲ, ನಿಜಕ್ಕೂ ಹೇಳ್ಬೇಕಂದ್ರೆ ಇದೊಂದು ಅದೃಷ್ಟ ಅಂತಲೇ ಹೇಳ್ಬೇಕು. ಯಾಕಂದರೆ ರಾಕ್ಲೈನ್ ಪ್ರೊಡಕ್ಷನ್ನು ಸಣ್ಣ ಪ್ರೊಡಕ್ಷನ್ ಅಲ್ಲ. ಅಲ್ಲಿ ಕೆಲಸ ಮಾಡೋಕ್ಕೆ ಸಾಕಷ್ಟು ಜನ ಕಾತರದಿಂದ ಕಾಯ್ದಿರ್ತಾರೆ. ಅದ್ರ ಜೊತೆಗೆ ತರುಣ್ ಸರ್ ನನಗೂ ಜೊತೆಗೆ 15 ವರ್ಷಗಳ ಸಂಬಂಧ. ಅವರು ಆರ್ಟಿಸ್ಟ್ ಆಗಿದ್ದಾಗಿಂದನೂ ಸಂಬಂಧ. ಅದು ಮೀರಿ ಹೆಚ್ಚಿಗೆ ಅಂತಂದರೆ ದರ್ಶನ್ ಸರ್ದು ನಾನು ಫಸ್ಟ್ ಟೈಮ್ ಅವ್ರು ಮಾಡಿದ ಕುರುಕ್ಷೇತ್ರ. ಆ ಕುರುಕ್ಷೇತ್ರ ಮಾಡಿದಾಗೆ ಅವ್ರ ಅಭಿನವ ಭಾವಗಳು, ಅವ್ರ ಒಳ್ಳೆತನ, ಈ ಕಾಟ್ಯಾರ ಸಿಕ್ಕಿದ್ದು ಅವ್ರ ಜೊತೆಗೆ ಮತ್ತೆ ನಾನು ರೀಕಾಲ್ ಈ ಸಿನಿಮಾ ಮಾಡಿದ್ದು. ಜೊತೆಗೆ ಹೇಳ್ಬೇಕಂದ್ರೆ ಕುರುಕ್ಷೇತ್ರಕ್ಕೆ ಬಂದು ಮುನಿರತ್ನ ಸಾರು, ಕಾಟ್ಯಾರಕ್ಕೆ ಬಂದು ನಮ್ಮ ರಾಕ್ಲೈನ್ ಸಾರು, ಇವರಿಗೂ ಚಿತ್ರರಂಗದ ದೊಡ್ಡ ವ್ಯಕ್ತಿಗಳು, ಶಕ್ತಿಗಳಿಗೂ. ಈ ಶಕ್ತಿಗಳ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ. ಅದ್ರ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ಅಂತ ಏನು ಹೇಳ್ತೀವಿ, ಇಡೀ ಕರ್ನಾಟಕದಲ್ಲಿ ದೊಡ್ಡ ಹೆಸರು ಮಾಡಿದಂಥ ಒಬ್ಬ ದೊಡ್ಡ ಕಲಾವಿದರು. ಕಾಟ್ಯಾರದಲ್ಲಿ ಅವ್ರ ಅತ್ಯುನ್ನತ ಅವ್ರ ಅಭಿನಯಕ್ಕೆ ಇಲ್ಲೇ ಅಲ್ಲ, ನಮ್ಮ ಫಾರಿನ್ ಕಂಟ್ರಿಗಳಲ್ಲೂ ಸಾಕಷ್ಟು ಪ್ರಶಂಸೆಗಳು ಬರ್ತಾಯಿದೆ. ಅದೆಲ್ಲರಿಗೂ ಗೊತ್ತಿರೋದೆ. ಇದು ನಮ್ಮ ಒಬ್ಬರು ಗೆಲುವಲ್ಲ, ಒಂದು ಟೀಮು. ನನ್ನ ಕೊಲೀಗ್ಸ್ ಅಂತಿದ್ರು, ಮ್ಯಾನೇಜರ್ಸ್ ಇರ್ಬೋದು, ಸೆಟ್ ಬಾಯ್ ಇರ್ಬೋದು, ಒಂದು ಪ್ರೊಡಕ್ಷನ್ ಇರ್ಬೋದು, ಒಂದು ಕಾಸ್ಟ್ಯೂಮ್ ಪ್ರತಿಯೊಬ್ಬ ಡ್ರೈವರಿಂದ ಸೇರಿ ಹೇಳ್ಬೇಕಂದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ ನಾನು. ಯಾಕಂದರೆ ಅವರೆಲ್ಲ ಒಂದು ಟೀಮ್ ಸೇರಿದಾಗ ಒಬ್ಬ ಮ್ಯಾನೇಜರ್ ಬರೋಕ್ಕೆ ಸಾಧ್ಯ. ಒಬ್ಬ ನಿರ್ಮಾಪಕ ಅಂತ ಏನಾದರೂ ಬಂದರೆ ನಾವೊಬ್ಬರೇ ಆಲೋಚನೆ 100-105 ಜನ ಕೆಲಸ ಮಾಡ್ತಾರೆ, 1000 ಜನ ಕೆಲಸ ಮಾಡ್ತಾರೆ ಅಂತ. ಒಬ್ಬ ವರ್ಕರ್ಸ್ ಹಿಂದೆ ಒಂದು ಫ್ಯಾಮ್ಲಿ ಇರ್ತದೆ. ಆ ಫ್ಯಾಮ್ಲಿ ಒಂದು 5 ಜನ, ಒಬ್ಬನಿಂದ 5 ಜನ ಬದುಕ್ತಾರೆ ಅಂತಂದಾಗ ಒಂದು 1000 ಜನ ಕೆಲಸ ಮಾಡ್ತಾರೆ. ಅವರಿಂದ 5 ಅಂದರೆ ಪ್ರತಿನಿತ್ಯ 2000-2500 ಜನ ನಾವು ಜರ್ನಿ ಮಾಡಿದ್ದೀವಿ. ಇದು ನನಗೆ ತುಂಬ ಹೆಮ್ಮೆ ಕೊಟ್ಟಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ಇದು ನನ್ನ ಅದೃಷ್ಟನೂ ಅಂತಲೂ ಹೇಳ್ಬೋದು. ಸರ್, ರಾಕ್ಲೈನ್ ಸರ್ಗೆ ಸ್ಟೇಜ್ ಮೇಲೂ ಕೇಳಿದ್ರು ಕಲೆಕ್ಷನ್ಸ್ ಎಷ್ಟಾಗಿದೆ ಅಂತ. ಮ್ಯಾನೇಜರ್ ಆಗಿ ನಿಮ್ಗೆ ಏನಿದೆ ಸರ್ ಕಲೆಕ್ಷನ್ಸ್, ಕಾಟ್ಯಾರ ಕಲೆಕ್ಷನ್ಸ್ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಇಲ್ಲ, ಕಲೆಕ್ಷನ್ಸ್ ಬಗ್ಗೆ ಅಂತ ಹೇಳಕ್ಕೆ ಬಂದರೆ ಆ್ಯಕ್ಚುಲಿ ಅದು ಊಹಾಪೋಹಗಳು ಸಾಕಷ್ಟು ಹೋಗ್ತಾ ಇರ್ತದೆ. 100 ಕೋಟಿ 200 ಕೋಟಿ ಅಂತ ಹೇಳ್ಬಿಟ್ಟು ಐಟಿದವ್ರು ಬಂದರು, ಬೇರೆ ಇಲ್ಲ, ಅವೆಲ್ಲ ನಡೀತಾನೆ ಇದೆ ಪಾಪ. ಯಾಕಂದರೆ ಒಬ್ಬ ನಿರ್ಮಾಪಕನಿಗೆ ಅವ್ರಿಗೆ ಗೊತ್ತಿದೆ. ನಾವು ದೂರದ ಬೆಟ್ಟ ನುಣ್ಣಿಗೆ ಅಂದ್ಕೊಳ್ತೀವಿ, ಅದು ಚೆನ್ನಾಗಿದೆ ಅಂತ. ಹತ್ರಕ್ಕೆ ಹೋದಾಗೆ ಅದ್ರಿಗೆ ಗೊತ್ತಾಗೋದು. ಅದ್ರ ಒಳಗಡೆ ಇರೋ ನೋವೇನಿದೆ, ಅದ್ರ ಏರುಪೇರುಗಳೇನಿದೆ ಎಲ್ಲನೂ ಹೆಚ್ಚು ಕಮ್ಮಿ ನಿರ್ಮಾಪಕರಿಗೆ ಸಂಬಂಧಪಟ್ಟವ್ರಿಗೆ ಗೊತ್ತಿರುತ್ತೆ. ನಾವು ಒಂದು ಸತಿ ಸಂಭಾವನೆ ಏನೋ ಕೊಟ್ಟಿಲ್ಲ ಅಂತಂದ್ರೆ, ಅಯ್ಯೋ ಪ್ರೊಡ್ಯೂಸರ್ ಪೇಮೆಂಟ್ ಕೊಟ್ಟಿಲ್ಲ ಅಂತ ನಾವು ಅಂತೀವಿ. ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಹೇಳ್ಬೇಕಂದ್ರೆ ಅದ್ರ ನೋವುಗಳೇನಿರ್ತವೆ, ITBT ಅವ್ರದ್ದು, ಟ್ಯಾಕ್ಸ್ ಅವರು ಇವರು ಬರ್ತಾರೆ ಅಂತಂದರೆ ಅವರು ನಿಖರವಾದ ಮಾಹಿತಿಗಳಿದ್ದರೆ ಬರ್ತಾರೆ. ಸುಮ್ಮನೆ 100 ಕೋಟಿ 200 ಕೋಟಿ ಅಂತ ಅನ್ನೋದು ಅದು ಕರೆಕ್ಟ್ ಅಲ್ಲ ಅನ್ನಿಸ್ತದೆ. ಕೊನೆಯದಾಗಿ 50 ದಿನ ಸಕ್ಸಸ್ ಆಗಿದೆ, ಅದಕ್ಕೇನು ಹೇಳ್ತೀರಿ ಸರ್? ಸಂತೋಷವಾದ ವಿಚಾರ ನನಗೆ. ಯಾಕಂದರೆ ಇದಕ್ಕೆ ಬೇರೆ ಪದ ಇಲ್ಲ. ನಿಜವಾಗ್ಲೂ ದರ್ಶನ್ ಸರ್ ಅನ್ನೋದು 25 ವರ್ಷಗಳು ಸಣ್ಣ ಜರ್ನಿ ಅಲ್ಲ. ಅದು 25 ವರ್ಷ ಅನ್ನೋದು. ಆ 25 ವರ್ಷದಿಂದ ಅವ್ರು ಎಂಟ್ರಿ ಆದಾಗಿಂದ ಮೆಜೆಸ್ಟಿಕ್ ಅಂತ ಏನು ಫಸ್ಟು ಹೆಸರು ನಾವು ತಗೊಂಡು, ಅಲ್ಲಿಂದ ಈ ಕ್ಷಣದವರೆಗೂ ಅವ್ರ ರಭಸ, ಅವ್ರ ಫೋರ್ಸು, ಅವ್ರ ರನ್ನಿಂಗು ಎಲ್ಲೂ ಬ್ರೇಕಪ್ ಆಗದಂಗೆ ಹೋಗ್ತಾ ಇದ್ದಾರೆ. ಅದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂಥ ಒಬ್ಬ ದೊಡ್ಡ ಕಲಾವಿದ ಒಬ್ಬರು ಇರೋದಂತ ಅನ್ನೋದು ಹೆಮ್ಮೆ ಪಡಬೇಕಾದಂಥ ವಿಚಾರ ಅದು. ಥ್ಯಾಂಕ್ ಯು ಸರ್.